ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ಇಂದಿನ ಮೊದಲ ಪ್ರಶ್ನೆ, ರಾತ್ರಿ ಊಟದ ಬಳಿಕ ಸಿಹಿ ತಿನ್ನುವುದರಿಂದ ಆಗುವ ಪರಿಣಾಮವೇನು? ನಿಮ್ಮ ಆಯ್ಕೆಗಳು: ಜೀರ್ಣಶಕ್ತಿ ಹೆಚ್ಚಳ, ತೂಕ ಹೆಚ್ಚಳ, ಸಕ್ಕರೆ ಹೆಚ್ಚಳ, ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಕ್ಕರೆ ಹೆಚ್ಚಳ. ಹೆಚ್ಚಿನ ಜನರಿಗೆ ರಾತ್ರಿ ಊಟದ ಬಳಿಕ ಏನಾದರೂ ಸಿಹಿ ತಿನ್ನುವುದು ಅಭ್ಯಾಸವಾಗಿರುತ್ತದೆ. ರಾತ್ರಿ ಊಟದ ಬಳಿಕ ಸಿಹಿ ತಿನ್ನುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವು ಏರಿಕೆಯಾಗುತ್ತದೆ. ಇದರಿಂದ ಇನ್ಸುಲಿನ್ ಪ್ರತಿರೋಧಕ ಉಂಟಾಗಿ ಮುಂದಿನ ಹಂತದಲ್ಲಿ ಇದು ಟೈಪ್ 2 ಮಧುಮೇಹಕ್ಕೆ ಕಾರಣವಾಗಬಹುದು. ರಾತ್ರಿ ಊಟದ ಬಳಿಕ ಸಿಹಿ ತಿಂದರೆ ಅದರಲ್ಲಿನ ಸಕ್ಕರೆ ಮಟ್ಟವು ಸಡನ್ ಆಗಿ ಏರಿಕೆ ಆಗಿ ರಕ್ತನಾಳಗಳಲ್ಲಿ ಗ್ಲೂಕೋಸ್ ಮಟ್ಟವು ಹೆಚ್ಚಾಗುವ ಕಾರಣ ಮಧುಮೇಹಕ್ಕೆ ಗುರಿಯಾಗುತ್ತದೆ. ಎರಡನೆಯ ಪ್ರಶ್ನೆ, ಭಾರತದ ಗಡಿ ಭಾಗದಲ್ಲಿರುವ ಐತಿಹಾಸಿಕ ಯುದ್ಧ ಭೂಮಿಗಳ ಪ್ರವಾಸೋದ್ಯಮ ಉದ್ದೇಶವೇನು? ನಿಮ್ಮ ಆಯ್ಕೆಗಳು: ಐತಿಹಾಸಿಕ ಮಾಹಿತಿ, ಸೈನಿಕರ ಕಷ್ಟ, ರಣಭೂಮಿ ದರ್ಶನ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಭಾರತದ ರಣಭೂಮಿ ದರ್ಶನ ಪ್ರವಾಸೋದ್ಯಮ ಐತಿಹಾಸಿಕ ಘಟನೆಗಳನ್ನು ನೆನಪಿಸಲು, ಸೈನಿಕರ ಶ್ರಮವನ್ನು ಗುರುತಿಸಲು ಮತ್ತು ಯುದ್ಧ ಭೂಮಿಯ ಇತಿಹಾಸವನ್ನು ವಿವರಿಸಲು ಉದ್ದೇಶವಾಗಿದೆ. ಮೂರನೆಯ ಪ್ರಶ್ನೆ, ಕೀಲುಗಳಲ್ಲಿ ಹರಳುಗಟ್ಟಿರುವ ಯೂರಿಕ್ ಆಸಿಡ್ ಅನ್ನು ನಿಯಂತ್ರಿಸಬಲ್ಲ ಪಾನೀಯ ಯಾವುದು? ನಿಮ್ಮ ಆಯ್ಕೆಗಳು: ಆಮ್ಲ ಜ್ಯೂಸ್, ಶುಂಠಿ ಚಹಾ, ನಿಂಬೆ ರಸ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನಿಂಬೆ ರಸ, ಆಮ್ಲ ಜ್ಯೂಸ್, ಶುಂಠಿ ಚಹಾ ಮತ್ತು ಅಜ್ವೈನ ನೀರು ದೇಹದ ಯೂರಿಕ್ ಆಸಿಡ್ ಮಟ್ಟವನ್ನು ಕಡಿಮೆ ಮಾಡುತ್ತವೆ ಮತ್ತು ದೇಹವನ್ನು ನಿರ್ವಿಷಗೊಳಿಸುತ್ತದೆ. ನಾಲ್ಕನೆಯ ಪ್ರಶ್ನೆ, ನಾವು ಹಾಕುವ ಸಹಿಯ ಕೆಳಗೆ ಎಳೆಯುವ ಗೆರೆಯು ಏನನ್ನು ಸೂಚಿಸುತ್ತದೆ? ನಿಮ್ಮ ಆಯ್ಕೆಗಳು: ಆತ್ಮವಿಶ್ವಾಸ, ಸ್ಪಷ್ಟ ಹಾದಿ, ಗೊಂದಲ, ಚಿಂತಕರು. ಸರಿಯಾದ ಉತ್ತರ ಆಪ್ಷನ್ ಎ, ಆತ್ಮವಿಶ್ವಾಸ ಮತ್ತು ಆಪ್ಷನ್ ಬಿ, ಸ್ಪಷ್ಟ ಹಾದಿ. ಸಹಿಯ ಕೆಳಗಿನ ಗೆರೆಯು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಇದು ನೇರವಾಗಿದ್ದರೆ ಯಶಸ್ಸಿನ ಸಂಕೇತವಾಗಿದೆ. ಐದನೆಯ ಪ್ರಶ್ನೆ, ಬಿಯರ್ ಅನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಈಸ್ಟ್, ಬಾರ್ಲಿ, ಹಾಪ್ಸ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬೀರ್ ತಯಾರಿಸಲು ಬಾರ್ಲಿ, ಹಾಪ್ಸ್, ಈಸ್ಟ್ ಮತ್ತು ನೀರನ್ನು ಬಳಸಲಾಗುತ್ತದೆ. ಇದು ಮಿತಿಯಲ್ಲಿ ಸೇವಿಸಿದರೆ ಆರೋಗ್ಯಕ್ಕೆ ಸಹಾಯಕವಾಗಬಹುದು. ಆರನೆಯ ಪ್ರಶ್ನೆ, 100 ವರ್ಷ ಬದುಕುವ 3 ಕಣ್ಣಿನ ಜೀವಿ ಯಾವುದು? ನಿಮ್ಮ ಆಯ್ಕೆಗಳು: ಟುವಾಟರ್, ಆಕ್ಟೋಪಸ್, ಕೋಲಾ, ಟರ್ಟಲ್. ಸರಿಯಾದ ಉತ್ತರ ಆಪ್ಷನ್ ಎ, ಟುವಾಟರ್. ಟುವಾಟರ್ ಎಂಬ ಸರೀಸರ್ಪವು 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕುತ್ತದೆ. ಇದರ ತಲೆಯ ಮೇಲಿನ 3ನೇ ಕಣ್ಣು. ಏಳನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಬಾಯಿಯಿಂದಲೇ ಮರಿಗಳಿಗೆ ಜನ್ಮವನ್ನು ನೀಡುತ್ತದೆ? ನಿಮ್ಮ ಆಯ್ಕೆಗಳು: ಸಮುದ್ರದ ಕುದುರೆ, ಕಪ್ಪೆ, ಜಲ್ಲಿ ಮೀನು, ಬಾವುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಪ್ಪೆ. ಗ್ಯಾಸ್ಟ್ರಿಕ್ ಬ್ರೂಡಿಂಗ್ ಕಪ್ಪೆ ತನ್ನ ಬಾಯಿಯಿಂದ ಮರಿಗಳಿಗೆ ಜನ್ಮ ನೀಡುತ್ತದೆ. ಈ ಕಪ್ಪೆ ಈಗ ಅಳಿದು ಹೋಗಿದೆ. ಎಂಟನೆಯ ಪ್ರಶ್ನೆ, ಕಬ್ಬು ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಮೂತ್ರನಾಳದ ಸೋಂಕು, ತೂಕ ಇಳಿಕೆ, ಲಿವರ್, ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಬ್ಬಿನ ರಸ ದೇಹವನ್ನು ನಿರ್ವಿಷಗೊಳಿಸಲು, ಲಿವರ್ ಆರೋಗ್ಯಕ್ಕೆ, ಮೂತ್ರನಾಳದ ಸೋಂಕು ನಿವಾರಣೆಗೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಾಯಕವಾಗಿದೆ. 9ನೆಯ ಪ್ರಶ್ನೆ. ಯಾವ ಜೀವಿ ತನ್ನ ನಾಲಿಗೆಯ ಮೂಲಕ ವಾಸನೆ ಮತ್ತು ಶಬ್ದವನ್ನು ಗ್ರಹಿಸುತ್ತದೆ? ನಿಮ್ಮ ಆಯ್ಕೆಗಳು ಉಡ, ಹಲ್ಲಿ, ಹಾವು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಹಾವುಗಳು ತಮ್ಮ ನಾಲಿಗೆಯ ಮೂಲಕ ವಾಸನೆ ಮತ್ತು ಶಬ್ದವನ್ನು ಗ್ರಹಿಸುತ್ತವೆ. ಕಿವಿ ಇಲ್ಲದಿದ್ದರೂ ದೇಹದ ಮೂಲಕ ಶಬ್ದದ ತೀವ್ರತೆಯನ್ನು ಗುರುತಿಸುತ್ತವೆ. 10ನೆಯ ಪ್ರಶ್ನೆ. ಕನ್ನಡದಲ್ಲಿ ಮೊದಲ ಕನ್ನಡ ಚಲನಚಿತ್ರ ಯಾವುದು? ನಿಮ್ಮ ಆಯ್ಕೆಗಳು ಕಾವೇರಿ, ಸತಿ ಸುಲೋಚನಾ, ಚಾಮುಂಡಿ, ಭಕ್ತ ಧ್ರುವ. ಸರಿಯಾದ ಉತ್ತರ ಆಪ್ಷನ್ ಬಿ ಸತಿ ಸುಲೋಚನಾ. 1934ರಲ್ಲಿ ಬಿಡುಗಡೆಯಾದ ಸತಿ ಸುಲೋಚನಾ ಮೊದಲ ಕನ್ನಡ ಚಲನಚಿತ್ರವಾಗಿದೆ. 11ನೆಯ ಪ್ರಶ್ನೆ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ನಿಮ್ಮ ಆಯ್ಕೆಗಳು ಕುವೆಂಪು, ಡಾಕ್ಟರ್ ಡಿ.ವಿ. ಗುಂಡಪ್ಪ, ಮಂಜೇಶ್ವರ್ ಗೋವಿಂದ ಪೈ, ಡಾಕ್ಟರ್ ಎಂ. ಗೋಪಾಲಕೃಷ್ಣ ಅಡಿಗ. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಕುವೆಂಪು 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು. 12ನೆಯ ಪ್ರಶ್ನೆ. ಹಂಪಿಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ನಿಮ್ಮ ಆಯ್ಕೆಗಳು ಕೃಷ್ಣದೇವರಾಯ, ಹರಿಹರ ಮತ್ತು ಬುಕ್ಕ, ಅಚ್ಯುತ ದೇವರಾಯ, ದೇವರಾಯ II. ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ. ಹಂಪಿಯ ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕ ಸಹೋದರರು ಸ್ಥಾಪಿಸಿದರು. ಕೊನೆಯ ಪ್ರಶ್ನೆ. ಕರ್ನಾಟಕದ ಏನೇನು ಭೂಭಾಗವನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು ಮೈಸೂರು, ಚಿಕ್ಕಮಗಳೂರು, ಕೊಡಗು, ಉತ್ತರ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಸಿ ಕೊಡಗು. ಕರ್ನಾಟಕದ ಕೊಡಗು ಜಿಲ್ಲೆ ತಂಪಾದ ಹವಾಮಾನ ಮತ್ತು ರಮಣೀಯ ಸೌಂದರ್ಯದಿಂದಾಗಿ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡಲಾಗುತ್ತದೆ, ಏಕೆಂದರೆ ಇದನ್ನು ಕಿತ್ತಳೆಗಳ ನಾಡು ಎಂದು ಸಹ ಕರೆಯುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.